ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಫಣೀಂದ್ರ ಅಂತೇಳಿ. ಇಲ್ಲಿ ಒಂದು ಒಳ್ಳೆಯ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಏನು ವಿಶೇಷ ಅಂದರೆ ಇದು ಬಿನ್ನಿಪೇಟೆಯ KP ಅಗ್ರಹಾರದಲ್ಲಿ ಈ ಸ್ಥಳ ಇದೆ. ಅಲ್ಲಿ ಕೂತಿರ್ತಕ್ಕಂಥ ಗಿರೀಶ್ ಅಂಥೇಳಿ ಪಾಪ ಅವರು ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಅವರು ಈ ಸೈಕಲಲ್ಲಿ ಸೊಪ್ಪು ಮಾರುವಂಥವ್ರು. ಅವರಿಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಂತೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಅದು ನಮ್ಮ ಆಗಮ ಶಾಸ್ತ್ರದ ಪ್ರಕಾರ ಈ ಕಲ್ಲುಗಳನ್ನು ಉಪಯೋಗಿಸಿ ಕಟ್ಟಬೇಕು ಅಂತ ಹೇಳಿದ್ದಾರೆ. ಆ ಪ್ರಯತ್ನ ಮಾಡೋದು ಅದ್ರ ಮಧ್ಯೆ ಅದಕ್ಕೊಂದು ಸ್ವಲ್ಪ ಅಪಘಾತ ಆಯಿತು. ಆದರೂ ಕೂಡ ಅವರು ಬಿಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ನಮ್ಮ ಭಕ್ತಾದಿಗಳು ಸ್ವಲ್ಪ ಇದನ್ನು ನೋಡಿದಂಥದ್ದು ಸ್ವಲ್ಪ ಈ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಅವ್ರ ಹತ್ರ ಒಂದೆರಡು ಮಾತಾಡೋಣ ಬನ್ನಿ. ಆ ದೇವ್ರನ್ನ ತೋರಿಸಿ ಚೆನ್ನಾಗಿದೆ. ಇಷ್ಟು ನೀವೇ ಕಷ್ಟದಲ್ಲಿದ್ದು ಕೂಡ ಸೈಕಲ್ ತಿಂದು ವ್ಯಾಪಾರ ಮಾಡಿ 20 ರೂಪಾಯಿ 30 ರೂಪಾಯಿ ನೀವು ಸಂಪಾದನೆ ಮಾಡ್ತೀರ. ಆದರೆ ಈ ಬಾರಿ ಕಲ್ಲುಗಳು ಆ ಡಿಸೈನ್ ಎಲ್ಲ ತೋರಿಸಿ ಒಂದ್ಸತಿ ಎಷ್ಟು ಚೆನ್ನಾಗಿದೆ ಡಿಸೈನ್. ಕಲ್ಲು ಡಿಸೈನ್ ಎಲ್ಲ ತೋರಿಸಿ. ಮತ್ತು ಹಿಂದೆಗಡೆ ತೋರಿಸಿ ಅದರ ಪದ್ಮ ತಿರುನಾಮಗಳೆಲ್ಲ. ಈ ಥರ ಒಂದು ದೇವಸ್ಥಾನ ಕಟ್ಟಬೇಕಂತ ನೀವು ಕೈ ಹಾಕ್ಬಿಟ್ಟಿದ್ದೀರಾ, ಮಧ್ಯೆ ಸಿಗಾಕೊಂಡಿದ್ದೀರಾ ಅಂತ ಗೊತ್ತಾಯಿತು. ಯಾವುದೋ ಕೈಯಲ್ಲಿ ದುಡ್ಡಿದ್ದೀರಾ ಫಂಡಿದ್ದೀರಾ. ನಾನು ಅದಕ್ಕೆ ನನ್ನ ಪ್ರಯತ್ನ ಮಾಡ್ತಾಯಿದ್ದೀವಿ. ನನ್ನ ಕೈಲಾಗಿದ್ದು ನಾವು ಕೊಡ್ತಾಯಿದ್ದೀವಿ. ನಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತಕ್ಕಂಥ ಸ್ನೇಹಿತರಿಗೆ ಹೇಳ್ತಾ ಇದ್ದೀವಿ. ಅವರಿಗೆ ನೀವೇ ಒಂದು ಸತಿ ಏನು ಹೇಳಿಕೆ ಕೊಡಬೇಕು ಅಂತ ಅಪೀಲ್ ಮಾಡೋಕ್ಕೆ ಮಾತಾಡಿ. ಜೈ ಶ್ರೀರಾಮ್. ಈ KP ಅಗ್ರಹಾರ ಭುವನೇಶ್ವರ ನಗರ ಬಿನ್ನಿಪೇಟೆಯಲ್ಲಿ ಸುಮಾರು ಒಂದು 65ನೇ ಇಸ್ವಿಯಿಂದ ನಮ್ಮ ತಾತವರು ಈ ರಾಮ ಮಂದಿರನ ಮಾಡ್ಕೊಂಬಂದಿದ್ರು. ಈಗ ಏನೋ ಪ್ರಯತ್ನ ಮಾಡಿ ಕಟ್ಟೋಕ್ಕೆ ದೇವಸ್ಥಾನ ಮಾಡ್ತಾಯಿದ್ದೀವಿ. ಅದು ಕಟ್ಟೋಕ್ಕೆ ತುಂಬ ಕಷ್ಟ ಆಗಿದೆ. ನಮಗೆ ನಾವು ವ್ಯಾಪಾರ ಸೊಪ್ಪು ತರಕಾರಿ ವ್ಯಾಪಾರ ಮಾಡೋದು ಬೀದಿ ತಿರುಗ್ತೀವಿ ಸರ್. ಏನೋ ದೇವ್ರಿಗೆ ಏನೋ ಒಂದಷ್ಟು ಸಹಾಯ ಮಾಡೋದು ನಿಮ್ಮಿಂದ ಕರುಣೆ ತೋರಿಸಿದ್ರೆ ಆಗುತ್ತೆ. ಸಹಾಯ. ಅಯೋಧ್ಯೆಯಲ್ಲಿ ರಾಮಂದಿರ ಕಟ್ಟು ವಾರ್ಷಿಕೋತ್ಸವ, ಮೊದಲನೇ ವಾರ್ಷಿಕೋತ್ಸವ ನಾವು ಆಚರಣೆ ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಈ ಒಂದು ರಾಮ ಪರಿವಾರಕ್ಕೂ ಒಂದು ದೇವಸ್ಥಾನ ಕಲ್ಪಿಸೋದಕ್ಕೆ ಭಕ್ತಾದಿಗಳು ಕೈಯಲ್ಲಾದಷ್ಟು ಶಕ್ತ್ಯಾನುಸಾರ ದೇಣಿಗೆ ಕೊಡಬೇಕಂತ ನಾನು ಕೂಡ ಕೇಳ್ಕೊತೀನಿ. ಜೈ ಶ್ರೀರಾಮ್.